ಮೊದಲ ಪ್ರಶ್ನೆ, ಪ್ರತಿಯೊಂದು ಆಕೃತಿಯನ್ನು ಒಮ್ಮೆ ಮಾತ್ರ ಬಳಸಿಕೊಂಡು ಕೊಟ್ಟಿರುವ ಆಕೃತಿಗಳನ್ನು 3 ವರ್ಗಗಳ ಗುಂಪುಗಳಾಗಿ ಮಾಡಿ. ಉತ್ತರ 1, 3, 5, 2, 6, 8, 4, 7, 9. ಪ್ರಶ್ನಾರ್ಥಕ ಚಿಹ್ನೆಯ ಜಾಗದಲ್ಲಿ ಬರುವ ಸಂಖ್ಯೆಯನ್ನು ಗುರುತಿಸಿ. ಉತ್ತರ 66. ಒಂದು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣವು 528 ಚದರ ಸೆಂಟಿಮೀಟರ್ ಹಾಗೂ ಅದರ ಓರೆ ಎತ್ತರ 12 ಸೆಂಟಿಮೀಟರ್ ಆಗಿದ್ದರೆ ಶಂಕುವಿನ ತ್ರಿಜ್ಯವು ಎಷ್ಟು? ಉತ್ತರ 14 ಸೆಂಟಿಮೀಟರ್. L ಎಂದರೆ ಪ್ಲಸ್, M ಎಂದರೆ ಮೈನಸ್ ಮತ್ತು N ಎಂದರೆ ಗುಣಿಸು ಎಂದಾದರೆ 1L 9M 9N 1 ಇದರ ಮೌಲ್ಯ ಎಷ್ಟು? ಉತ್ತರ 1. ಕೊಟ್ಟಿರುವ ಘನದ ಜಾಲದ ಆಧಾರದ ಮೇಲೆ ಕೆಳಗಿನ ಆಯ್ಕೆಗಳಲ್ಲಿ ಸರಿಯಾದ ಘನವನ್ನು ಆರಿಸಿ. ಉತ್ತರ 4ನೇ ಆಯ್ಕೆ. ಕೆಳಗಿನ ಸ್ತಂಭಲೇಖಾ ನಕ್ಷೆಯು ಮೈಸೂರು ಜಿಲ್ಲೆಯಲ್ಲಿ ಬೇರೆ ಬೇರೆ ವರ್ಷಗಳಲ್ಲಿ ಉತ್ಪಾದನೆಯಾದ ರಾಗಿ ಬೆಳೆಯನ್ನು 1000 ಕ್ವಿಂಟಾಲ್ಗಳಲ್ಲಿ ಸೂಚಿಸುತ್ತದೆ. 2019 ಮತ್ತು 2020 ನಡುವೆ ಏರಿಕೆಯಾದ ಶೇಕಡಾವಾರು ರಾಗಿ ಬೆಳೆಯ ಉತ್ಪಾದನೆ ಎಷ್ಟು? ಉತ್ತರ 50%. ಪ್ರಶ್ನೆ ಸಂಖ್ಯೆ 7. ಒಂದು ಕಾರಿನ ವೇಗವನ್ನು ಪ್ರತಿ 30 ನಿಮಿಷಕ್ಕೆ 2 ಕಿಲೋಮೀಟರ್ನಂತೆ ಹೆಚ್ಚಿಸಲಾಗುತ್ತದೆ. ಮೊದಲ 1 ಗಂಟೆಯಲ್ಲಿ ಕಾರು 35 ಕಿಲೋಮೀಟರ್ ದೂರ ಕ್ರಮಿಸಿದ್ದರೆ 7 ಗಂಟೆಗಳಲ್ಲಿ ಅದು ಕ್ರಮಿಸಿದ ದೂರ ಎಷ್ಟು? ಉತ್ತರ 329 ಕಿಲೋಮೀಟರ್. ಪ್ರಶ್ನೆ ಸಂಖ್ಯೆ 8. 500 ರೂಪಾಯಿಗಳ ಮೇಲಿನ ಏಕಕಾಲಿಕ 40% ರಿಯಾಯಿತಿ ಮತ್ತು ಅದೇ ಮೊತ್ತದ ಮೇಲೆ 30% ಹಾಗೂ 10% ಸತತ ರಿಯಾಯಿತಿಗಳ ನಡುವಿನ ವ್ಯತ್ಯಾಸ ಎಷ್ಟು? ಉತ್ತರ 15 ರೂಪಾಯಿ. ಈಗ ಮುಂದಿನ ಪ್ರಶ್ನೆ. ಪ್ರಕಾಶನು ರಂಗಮಂದಿರಕ್ಕೆ ಹೋಗಲು ಬಯಸುತ್ತಾನೆ. ದಿಕ್ಕುಗಳಿಗೆ ಸಂಬಂಧಿಸಿದ ಮಾಹಿತಿಯ ಆಧಾರದ ಮೇಲೆ ರಂಗಮಂದಿರ ಯಾವ ದಿಕ್ಕಿನಲ್ಲಿದೆ? ಉತ್ತರ ದಕ್ಷಿಣ. ಕಂಟಿನ್ಯೂಯಸ್, ಕಾವೇರಿ, ಕಂಟ್ರೋವರ್ಸಿ, ಕ್ಯಾಶುವಲ್ ಮತ್ತು ಕಂಟ್ರೋಲ್ ಪದಗಳನ್ನು ಪದಕೋಶದ ಕ್ರಮದಲ್ಲಿ ಬರೆದಾಗ 3ನೇ ಸ್ಥಾನದಲ್ಲಿ ಬರುವ ಪದವನ್ನು ಗುರುತಿಸಿ. ಉತ್ತರ ಕಂಟಿನ್ಯೂಯಸ್. ಕೊಟ್ಟಿರುವ ಹೇಳಿಕೆಗಳು ಮತ್ತು ತೀರ್ಮಾನದ ಆಧಾರದ ಮೇಲೆ ತೀರ್ಮಾನವು ಖಂಡಿತವಾಗಿ ಸರಿ, ತಪ್ಪು ಅಥವಾ ಬೇರೆ ಯಾವ ಸ್ಥಿತಿಯಲ್ಲಿದೆ ಎಂದು ಗುರುತಿಸಿ. ಉತ್ತರ ಖಂಡಿತವಾಗಿಯೂ ನಿಜ. ಈಗ ಮುಂದಿನ ಪ್ರಶ್ನೆ. ಆಗಸ್ಟ್ 14, 2010 ವಾರದ ಯಾವ ದಿನವಾಗಿತ್ತು? ಉತ್ತರ ಶನಿವಾರ. ಸ್ಥಳೀಯ ರೈಲುಗಳು ಗಂಟೆಗೆ 12 ಕಿಲೋಮೀಟರ್ ವೇಗದಲ್ಲಿ 20 ನಿಮಿಷಗಳ ಅಂತರದಲ್ಲಿ ಹೊರಡುತ್ತವೆ. ಎದುರಿನಿಂದ ನಡೆಯುವ ವ್ಯಕ್ತಿಗೆ ರೈಲುಗಳು 12 ನಿಮಿಷಗಳ ಅಂತರದಲ್ಲಿ ಎದುರಾಗುತ್ತವೆ. ಆ ವ್ಯಕ್ತಿಯ ವೇಗ ಎಷ್ಟು? ಉತ್ತರ 8 ಕಿಲೋಮೀಟರ್ ಪ್ರತಿ ಗಂಟೆ. ಮುಂದಿನ ಪ್ರಶ್ನೆ. ಕ್ಯೂ, ಬಿ, ಎ, ಪಿ, ವೈ ಮತ್ತು ಆರ್ ಒಂದೇ ಸಾಲಿನಲ್ಲಿ ಕುಳಿತಿದ್ದಾರೆ. ನೀಡಿರುವ ಸ್ಥಾನ ಮಾಹಿತಿಯ ಆಧಾರದ ಮೇಲೆ ಬಿಯ ಬಲಭಾಗದಲ್ಲಿ ಯಾರು ಇದ್ದಾರೆ? ಉತ್ತರ ಎ. ಮುಂದಿನ ಪ್ರಶ್ನೆ. ಒಂದು ನಿರ್ದಿಷ್ಟ ಕೋಡ್ ಭಾಷೆಯಲ್ಲಿ HERT ಅನ್ನು SVZ1G ಎಂದು ಬರೆಯಲಾಗಿದ್ದರೆ ಅದೇ ಕೋಡ್ನಲ್ಲಿ MIND ಅನ್ನು ಹೇಗೆ ಬರೆಯಬಹುದು? ಉತ್ತರ MNRW. ಹೊಸದಾಗಿ ಮರು ಆಯ್ಕೆಯಾದ ರಾಜ್ಯಸಭಾ ಸದಸ್ಯರನ್ನು ಅವರು ಆಯ್ಕೆಯಾದ ರಾಜ್ಯಗಳೊಂದಿಗೆ ಸರಿಯಾಗಿ ಹೊಂದಿಸಿ. ಉತ್ತರ A4, B2, C3, D1. ಮುಂದಿನ ಪ್ರಶ್ನೆ. ಆಗಮನ್ ಎಂಬುದು ಯಾವ ಮಿಷನ್?
ಉತ್ತರ ಭಾರತದ ಮೊದಲ ಆಳ ಸಮುದ್ರ ಅಧ್ಯಯನ ಮಿಷನ್ JSJB 2.0 ಅನ್ನು ವಿಸ್ತರಿಸಿ. ಉತ್ತರ ಜಲ್ ಸಂಚಯ್ ಜನ್ ಭಾಗೀದಾರಿ 2.0. ಈಗ ಮುಂದಿನ ಪ್ರಶ್ನೆ. 2026ರ ಅಂತಾರಾಷ್ಟ್ರೀಯ ಸಹಕಾರ ದಿನದ ಧ್ಯೇಯವಾಕ್ಯ ಏನು? ಉತ್ತರ ಸಹಕಾರ ಸಂಘಗಳು ಎಲ್ಲರಿಗೂ ಉತ್ತಮ ಭವಿಷ್ಯ ರೂಪಿಸುತ್ತವೆ. ಪ್ರಶ್ನೆ ಸಂಖ್ಯೆ 20. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆಗೆ ಸಂಬಂಧಿಸಿದಂತೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುವು ಸರಿಯಾಗಿವೆ? ಉತ್ತರ ಬಿ ಮತ್ತು ಸಿ. ಈ ಪ್ರಶ್ನೆಗೆ ಉತ್ತರಿಸಿ. ಇತ್ತೀಚೆಗೆ ಸಿಕ್ಕಿಂ ಸಂಪೂರ್ಣ ಸಾಕ್ಷರತಾ ರಾಜ್ಯ ಎಂದು ಯಾವ ಕಾರ್ಯಕ್ರಮದಡಿ ಘೋಷಿಸಲ್ಪಟ್ಟಿದೆ? ಉತ್ತರ ಉಲ್ಲಾಸ್. ಈಗ ಮುಂದಿನ ಪ್ರಶ್ನೆ. SEHAT ಅನ್ನು ವಿಸ್ತರಿಸಿ. ಉತ್ತರ ಸೈನ್ಸ್ ಎಕ್ಸಲೆನ್ಸ್ ಫಾರ್ ಹೆಲ್ತ್ ಥ್ರೂ ಅಗ್ರಿಕಲ್ಚರಲ್ ಟ್ರಾನ್ಸ್ಫರ್ಮೇಷನ್. ಪಂಡಿತ್ ದೀನದಯಾಳ ಉಪಾಧ್ಯಾಯ ರಾಷ್ಟ್ರೀಯ ಸಾಮಾಜಿಕ ಭದ್ರತಾ ಅಕಾಡೆಮಿ ಯಾವ ಸಂಸ್ಥೆಯ ಅತ್ಯುನ್ನತ ತರಬೇತಿ ಸಂಸ್ಥೆಯಾಗಿದೆ? ಉತ್ತರ ನೌಕರರ ಭವಿಷ್ಯ ನಿಧಿ ಸಂಸ್ಥೆ. ಜನರಲ್ ಎನ್.ಎಸ್. ರಾಜಾ ಸುಬ್ರಹ್ಮಣಿ ಅವರು 3ನೇ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಗಿದ್ದರೆ 2ನೇ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಯಾರು? ಉತ್ತರ ಜನರಲ್ ಅನಿಲ್ ಚೌಹಾಣ್. ಭಾರತದ ಸಂವಿಧಾನದ ಸಿಂಧಿ ಭಾಷೆಯ ಆವೃತ್ತಿಯನ್ನು ಯಾವ 2 ಲಿಪಿಗಳಲ್ಲಿ ಪ್ರಕಟಿಸಲಾಗಿದೆ? ಉತ್ತರ ದೇವನಾಗರಿ ಮತ್ತು ಪರ್ಷಿಯನ್ ಲಿಪಿಗಳು. ಯಾವ ಸನ್ನಿವೇಶದಲ್ಲಿ ಸರ್ಕಾರಿ ನೌಕರನು ಗೌಪ್ಯತೆಯ ಕರ್ತವ್ಯವನ್ನು ಉಲ್ಲಂಘಿಸುತ್ತಾನೆ ಎಂದು ಪರಿಗಣಿಸಲಾಗುತ್ತದೆ? ಉತ್ತರ ಮಾಹಿತಿಯನ್ನು ಅಧಿಕೃತ ಅನುಮತಿಯಿಲ್ಲದೆ ಸಂಬಂಧಿಕರೊಂದಿಗೆ ಹಂಚಿಕೊಳ್ಳುವುದು. ಮುಂದಿನ ಪ್ರಶ್ನೆ. ಸಂಸ್ಥೆಯೊಳಗಿನ ತಪ್ಪು, ಕಾನೂನುಬಾಹಿರ ಅಥವಾ ಅನೈತಿಕ ಚಟುವಟಿಕೆಗಳ ಬಗ್ಗೆ ಉದ್ಯೋಗಿ ಅಥವಾ ಒಳಗಿನವರು ಮಾಹಿತಿ ಬಹಿರಂಗಪಡಿಸುವುದನ್ನು ಏನೆಂದು ಕರೆಯುತ್ತಾರೆ? ಉತ್ತರ ವಿಷಲ್ ಬ್ಲೋಯಿಂಗ್. 1995ರ ನೋಲನ್ ಸಮಿತಿಯ ಮೂಲಭೂತ ತತ್ವಗಳನ್ನು ಜನಪ್ರಿಯವಾಗಿ ಏನೆಂದು ಕರೆಯಲಾಗುತ್ತದೆ? ಉತ್ತರ ಸಾರ್ವಜನಿಕ ಜೀವನದ 7 ಮೂಲತತ್ವಗಳು. ಜಾತ್ಯತೀತ ಮತ್ತು ಪ್ರಜಾಪ್ರಭುತ್ವ ರಾಷ್ಟ್ರದ ಸದಸ್ಯರಾಗಿ ಪೊಲೀಸರು ಯಾವ ಅಂಶಕ್ಕಿಂತ ಮೇಲೇರಲು ನಿರಂತರವಾಗಿ ಶ್ರಮಿಸಬೇಕು? ಉತ್ತರ ವೈಯಕ್ತಿಕ ಪೂರ್ವಾಗ್ರಹಗಳು. ಮುಂದಿನ ಪ್ರಶ್ನೆ. ಕೆಲಸದ ಸ್ಥಳದಲ್ಲಿ ನೈತಿಕ ನಡವಳಿಕೆಯು ಯಾವ ಅಂಶಗಳನ್ನು ಉತ್ತೇಜಿಸುತ್ತದೆ? ಉತ್ತರ ನಂಬಿಕೆ ಮತ್ತು ಸಹಕಾರ ಹಾಗೂ ಸಮಗ್ರತೆ. ಶಾಸನ ರಚನೆಗೆ ಸಂಬಂಧಿಸಿದಂತೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುವು ಸರಿಯಾಗಿವೆ? ಉತ್ತರ ಎ, ಸಿ ಮತ್ತು ಡಿ. ಈಗ ಮುಂದಿನ ಪ್ರಶ್ನೆ. UPSC ಸದಸ್ಯರನ್ನು ನೇಮಕ ಮಾಡುವವರು ಯಾರು? ಉತ್ತರ ಭಾರತದ ರಾಷ್ಟ್ರಪತಿ. ಮುಂದಿನ ಪ್ರಶ್ನೆ. ಭಾರತೀಯ ಸಂವಿಧಾನದ 7ನೇ ಅನುಸೂಚಿಯಲ್ಲಿ ಯಾವ ಪಟ್ಟಿಗಳನ್ನು ಸೇರಿಸಲಾಗಿದೆ? ಉತ್ತರ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ. ಈಗ ಮುಂದಿನ ಪ್ರಶ್ನೆ. ಸಂಸದೀಯ ಸರ್ಕಾರ ಪದ್ಧತಿಯಲ್ಲಿ ಕಾರ್ಯಾಂಗವು ಯಾವುದಕ್ಕೆ ನೇರವಾಗಿ ಉತ್ತರದಾಯಿಯಾಗಿರುತ್ತದೆ? ಉತ್ತರ ಶಾಸಕಾಂಗ. ಭಾರತ ಸಂವಿಧಾನದ ಯಾವ ಭಾಗವು ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದ ನಿಯಮಗಳನ್ನು ಒಳಗೊಂಡಿದೆ? ಉತ್ತರ 18ನೇ ಭಾಗ. ಸಂವಿಧಾನದ 356ನೇ ವಿಧಿಯ ಅಡಿಯಲ್ಲಿ ರಾಜ್ಯದಲ್ಲಿ ಜಾರಿಗೆ ತರಲಾಗುವ ರಾಷ್ಟ್ರಪತಿ ಆಡಳಿತಕ್ಕೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಲ್ಲ? ಉತ್ತರ ಇದು ಮೂಲಭೂತ ಹಕ್ಕುಗಳ ಮೇಲೆ ಪರಿಣಾಮ ಬೀರುತ್ತದೆ ಎಂಬ ಹೇಳಿಕೆ.
ಈಗ ಮುಂದಿನ ಪ್ರಶ್ನೆ. ಸಂವಿಧಾನ ರಚನಾ ಸಭೆಯ ಹಂಗಾಮಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದವರು ಯಾರು? ಉತ್ತರ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ. ಪ್ರಶ್ನೆ ಸಂಖ್ಯೆ 38. ಭಾರತದ ಸಂವಿಧಾನದ ಮೂಲ ಸಂರಚನೆ ಮತ್ತು ನ್ಯಾಯಿಕ ವಿಮರ್ಶೆಗೆ ಸಂಬಂಧಿಸಿದಂತೆ ನೀಡಿರುವ ಹೇಳಿಕೆಗಳಲ್ಲಿ ಸರಿಯಾದುದನ್ನು ಗುರುತಿಸಿ. ಉತ್ತರ ಬಿ ಮಾತ್ರ ಸರಿ. ಈಗ ಮುಂದಿನ ಪ್ರಶ್ನೆ. ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದ ವಿಷಯಗಳನ್ನು ಅವುಗಳ ಸಂವಿಧಾನ ವಿಧಿಗಳೊಂದಿಗೆ ಹೊಂದಿಸಿ. ಉತ್ತರ A4, B1, C2, D3. ಭಾರತ ಒಕ್ಕೂಟದ ರಾಷ್ಟ್ರಪತಿಯನ್ನು ಯಾರು ಚುನಾಯಿಸುತ್ತಾರೆ? ಉತ್ತರ ಸಂಸತ್ತು, ರಾಜ್ಯ ವಿಧಾನಸಭೆಗಳು ಹಾಗೂ ದೆಹಲಿ ಮತ್ತು ಪುದುಚೇರಿ ವಿಧಾನಸಭೆಗಳ ಚುನಾಯಿತ ಸದಸ್ಯರು. ಈಗ ಮುಂದಿನ ಪ್ರಶ್ನೆ. ಕೆಳಗೆ ನೀಡಿರುವ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಯಾವುವು ರಾಜ್ಯಸಭೆಯಲ್ಲಿ ಪ್ರಾತಿನಿಧ್ಯ ಹೊಂದಿಲ್ಲ? ಉತ್ತರ ಚಂಡೀಗಢ, ಲಕ್ಷದ್ವೀಪ ಮತ್ತು ಲಡಾಖ್. ಭಾರತ ಸರ್ಕಾರದ ಅತ್ಯುನ್ನತ ಕಾನೂನು ಸಲಹೆಗಾರರು ಯಾರು? ಉತ್ತರ ಅಟಾರ್ನಿ ಜನರಲ್. ಮುಂದಿನ ಪ್ರಶ್ನೆ. ರಾಜ್ಯಪಾಲರು ತಮ್ಮ ರಾಜೀನಾಮೆ ಪತ್ರವನ್ನು ಯಾರಿಗೆ ನೀಡುತ್ತಾರೆ? ಉತ್ತರ ರಾಷ್ಟ್ರಪತಿ. ಭಾರತ ಸಂವಿಧಾನದ 163ನೇ ವಿಧಿಯನ್ವಯ ಸಚಿವ ಸಂಪುಟವು ನೆರವು ಮತ್ತು ಸಲಹೆ ಯಾರಿಗೆ ನೀಡುತ್ತದೆ? ಉತ್ತರ ರಾಜ್ಯದ ರಾಜ್ಯಪಾಲರಿಗೆ. ಮುಂದಿನ ಪ್ರಶ್ನೆ. ಷಡ್ದರ್ಶನಗಳಿಗೆ ಸಂಬಂಧಿಸಿದಂತೆ ತಪ್ಪಾದ ಜೋಡಿಗಳನ್ನು ಗುರುತಿಸಿ. ಉತ್ತರ ಯೋಗ, ಜೈಮಿನಿ ಮತ್ತು ಪೂರ್ವ ಮೀಮಾಂಸಾ, ಪತಂಜಲಿ. ನೀಡಿರುವ ದಿನಾಚರಣೆಗಳನ್ನು ಸರಿಯಾದ ದಿನಾಂಕಗಳೊಂದಿಗೆ ಹೊಂದಿಸಿ. ಉತ್ತರ A2, B4, C1, D3. ಒಲಿಂಪಿಕ್ ಧ್ಯೇಯವಾಕ್ಯದ ಸರಿಯಾದ ಕ್ರಮವನ್ನು ಗುರುತಿಸಿ. ಉತ್ತರ ಫಾಸ್ಟರ್, ಹೈಯರ್, ಸ್ಟ್ರಾಂಗರ್, ಟುಗೆದರ್. ಮೊಟ್ಟ ಮೊದಲ ಸಮ್ಮರ್ ಪ್ಯಾರಾಲಿಂಪಿಕ್ ಸ್ಪರ್ಧೆಗಳು ಆಯೋಜಿಸಲ್ಪಟ್ಟ ಸ್ಥಳ ಮತ್ತು ವರ್ಷ ಯಾವುದು? ಉತ್ತರ ರೋಮ್, 1960. ಮಾನವ ಅಭಿವೃದ್ಧಿ ಸೂಚ್ಯಂಕದ ಸರಿಯಾದ ನಿರ್ಧಾರಕಗಳನ್ನು ಗುರುತಿಸಿ. ಉತ್ತರ ಆರೋಗ್ಯ, ಶಿಕ್ಷಣ ಮತ್ತು ಜೀವನಮಟ್ಟ. ಈಗ ಮುಂದಿನ ಪ್ರಶ್ನೆ. 1ನೇಯಿಂದ 5ನೇ ಹಣಕಾಸು ಆಯೋಗಗಳನ್ನು ಅವುಗಳ ಮುಖ್ಯಸ್ಥರೊಂದಿಗೆ ಸರಿಯಾಗಿ ಹೊಂದಿಸಿ. ಉತ್ತರ A3, B1, C4, D5, E2. ಟರ್ನರ್ ಸಿಂಡ್ರೋಮ್ ಕಾಯಿಲೆ ಯಾವ ಕಾರಣದಿಂದ ಬರುತ್ತದೆ? ಉತ್ತರ 10 ಕ್ರೋಮೋಸೋಮ್ ಕೊರತೆಯಿಂದ. 45, 10, ಒಟ್ಟು 45 ಕ್ರೋಮೋಸೋಮ್ಗಳು. ಗಗನಯಾತ್ರಿಗಳು ಆಹಾರವಾಗಿ ಬಳಸುವ ಮೈಕ್ರೋಬ್ ಅಥವಾ ಪಾಚಿ ಯಾವುದು? ಉತ್ತರ ಸ್ಪೈರುಲಿನಾ. ಮಿನಾಮಟ ಒಪ್ಪಂದವು ಮಾನವನ ಆರೋಗ್ಯ ಮತ್ತು ಪರಿಸರವನ್ನು ಯಾವ ಮಾಲಿನ್ಯದಿಂದ ರಕ್ಷಿಸುವುದಕ್ಕೆ ಸಂಬಂಧಿಸಿದೆ? ಉತ್ತರ ಪಾದರಸ. ಕಂಪ್ರೆಸ್ ನ್ಯಾಚುರಲ್ ಗ್ಯಾಸ್ ಅನ್ನು ಡೀಸೆಲ್ ಅಥವಾ ಪೆಟ್ರೋಲ್ಗೆ ಬದಲಾಗಿ ಬಳಸುವ ಮುಖ್ಯ ಕಾರಣಗಳಿಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ಉತ್ತರ ಎ, ಬಿ ಮತ್ತು ಡಿ ಮಾತ್ರ. ಈ ಪ್ರಶ್ನೆಗೆ ಉತ್ತರಿಸಿ. ಮೀನಿನ ಎಣ್ಣೆಯಲ್ಲಿ ಸಮೃದ್ಧವಾಗಿರುವುದು ಯಾವುದು? ಉತ್ತರ ಒಮೆಗಾ 3 ಫ್ಯಾಟಿ ಆಸಿಡ್ಗಳು. ಮುಂದಿನ ಪ್ರಶ್ನೆ. ಕೆಳಗಿನ ಗುಂಪುಗಳಲ್ಲಿ ಯಾವುದು ಮಾರ್ಪಾಡಾದ ಎಲೆಗೆ ಉದಾಹರಣೆಯಾಗಿದೆ? ಉತ್ತರ ಈರುಳ್ಳಿ ಮತ್ತು ಕ್ಯಾಕ್ಟಸ್.
ಈಗ ಮುಂದಿನ ಪ್ರಶ್ನೆ. ಮೂತ್ರಪಿಂಡಗಳ ಅಸಮರ್ಪಕ ಕಾರ್ಯದಿಂದ ರಕ್ತದಲ್ಲಿ ಯೂರಿಯಾ ಪ್ರಮಾಣ ಹೆಚ್ಚಾಗುವ ಸ್ಥಿತಿಯ ಹೆಸರು ಏನು? ಉತ್ತರ ಯುರೇಮಿಯಾ. ಈಗ ಮುಂದಿನ ಪ್ರಶ್ನೆ. ಜೆಲ್ ವಿದ್ಯುತ್ಸರಣದಲ್ಲಿ ಡಿಎನ್ಎ ಯಾವ ಎಲೆಕ್ಟ್ರೋಡ್ ಕಡೆ ಚಲಿಸುತ್ತದೆ? ಉತ್ತರ ಧನಾತ್ಮಕ ಎಲೆಕ್ಟ್ರೋಡ್. ಪ್ರಶ್ನೆ ಸಂಖ್ಯೆ 59. ಗ್ರಹಗಳನ್ನು ಅವುಗಳ ಭ್ರಮಣೆಯ ಅವಧಿಗಳೊಂದಿಗೆ ಸರಿಯಾಗಿ ಹೊಂದಿಸಿ. ಉತ್ತರ A2, B4, C1, D3. ಈ ಪ್ರಶ್ನೆಗೆ ಉತ್ತರಿಸಿ. ಫ್ಯೂಸ್ಗೆ ಸಂಬಂಧಿಸಿದ 2 ಹೇಳಿಕೆಗಳಲ್ಲಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ. ಉತ್ತರ ಹೇಳಿಕೆ 1 ಸರಿ, ಆದರೆ ಹೇಳಿಕೆ 2 ತಪ್ಪು. ಈಗ ಮುಂದಿನ ಪ್ರಶ್ನೆ. ಜಿಪಿಎಸ್ ಬೆಂಬಲಿತ GAGN ಉಪಗ್ರಹ ಆಧಾರಿತ ಆಗ್ಮೆಂಟೇಷನ್ ವ್ಯವಸ್ಥೆಯನ್ನು ಜಂಟಿಯಾಗಿ ಅಭಿವೃದ್ಧಿಪಡಿಸಿದ ಸಂಸ್ಥೆಗಳು ಯಾವುವು? ಉತ್ತರ ISRO ಮತ್ತು EI. ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆಯ ಸುರುಳಿಗಳಲ್ಲಿ ಮಿಶ್ರಲೋಹಗಳನ್ನು ಬಳಸುವ ಮುಖ್ಯ ಕಾರಣ ಯಾವುದು? ಉತ್ತರ ಮಿಶ್ರಲೋಹದ ರೋಧಶೀಲತೆ ಅದರ ಘಟಕ ಲೋಹಗಳಿಗಿಂತ ಹೆಚ್ಚಿನದು ಮತ್ತು ಸುಲಭವಾಗಿ ಆಕ್ಸಿಡೀಕರಣಗೊಳ್ಳುವುದಿಲ್ಲ. ತಾಮ್ರದ ಪಾತ್ರೆಯಲ್ಲಿ ಕೆಲವು ದಿನ ಇಟ್ಟಿದ್ದ ಮೊಸರನ್ನು ಸೇವಿಸಿದ ನಂತರ ಹೊಟ್ಟೆ ನೋವು ಉಂಟಾಗಲು ಕಾರಣವಾಗಬಹುದಾದ ಅಂಶ ಯಾವುದು? ಉತ್ತರ ಮೊಸರು ತಾಮ್ರದೊಂದಿಗೆ ವರ್ತಿಸುವುದು. ಈಗ ಮುಂದಿನ ಪ್ರಶ್ನೆ. ಆಮ್ಲ ಮತ್ತು ಪ್ರತ್ಯಾಮ್ಲಗಳ ರುಚಿಗೆ ಸಂಬಂಧಿಸಿದ 2 ಹೇಳಿಕೆಗಳಲ್ಲಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ. ಉತ್ತರ ಹೇಳಿಕೆ 1 ಮತ್ತು ಹೇಳಿಕೆ 2 ಎರಡೂ ಸರಿಯಲ್ಲ. ಕೊಟ್ಟಿರುವ ಲೋಹ ಸಂಯೋಜನೆಗಳನ್ನು ಅವುಗಳಿಂದ ಉಂಟಾಗುವ ಮಿಶ್ರಲೋಹಗಳೊಂದಿಗೆ ಹೊಂದಿಸಿ. ಉತ್ತರ A2, B4, C1, D3. ದೂರದರ್ಶನದ ನಳಿಕೆಗಳು ಮತ್ತು ದೀಪಸ್ತಂಭಗಳಲ್ಲಿ ಬಳಸುವ ಅನಿಲಗಳು ಯಾವುವು? ಉತ್ತರ ಕ್ರಿಪ್ಟಾನ್ ಮತ್ತು ಝೆನಾನ್. ಅಪಾಯ ಸಂಕೇತ ದೀಪಗಳು ಕೆಂಪು ಬಣ್ಣದಲ್ಲಿರುವುದಕ್ಕೆ ಕಾರಣವೇನು? ಉತ್ತರ ಕನಿಷ್ಠ ಚದುರುತ್ತದೆ. ಸಾವಯವ ಅವಶೇಷಗಳಿಂದ ಮಲಿನಗೊಂಡ ಬಾವಿ ಮತ್ತು ಕೆರೆಗಳ ನೀರನ್ನು ಶುದ್ಧೀಕರಿಸಲು ಬಳಸಬಹುದಾದ ಸಂಯುಕ್ತ ಯಾವುದು? ಉತ್ತರ ಪೊಟ್ಯಾಷಿಯಂ ಪರಮಾಂಗನೇಟ್. ಮುಂದಿನ ಪ್ರಶ್ನೆ. ಪ್ಯಾನಿಮೀಟರ್, ಪ್ಯಾಂಥೋಗ್ರಾಫ್, ಬ್ಯಾರೋಮೀಟರ್ ಮತ್ತು ಥರ್ಮೋಮೀಟರ್ ಉಪಕರಣಗಳನ್ನು ಅವುಗಳ ಬಳಕೆಯೊಂದಿಗೆ ಹೊಂದಿಸಿ. ಉತ್ತರ A2, B1, C3, D4. ಮುಂದಿನ ಪ್ರಶ್ನೆ. ಕರ್ನಾಟಕದ ಕೆಲವು ಪ್ರಮುಖ ಶಿಖರಗಳನ್ನು ಅವುಗಳ ಎತ್ತರಕ್ಕೆ ಅನುಗುಣವಾಗಿ ಇಳಿಕೆಯ ಕ್ರಮದಲ್ಲಿ ಗುರುತಿಸಿ. ಉತ್ತರ ಬಿಳಿಗಿರಿ ರಂಗನ ಬೆಟ್ಟ, ಗೋಪಾಲಸ್ವಾಮಿ ಬೆಟ್ಟ, ಮೇಲುಕೋಟೆ ಬೆಟ್ಟ, ಚಾಮುಂಡಿ ಬೆಟ್ಟ. ಪ್ರಶ್ನೆ ಸಂಖ್ಯೆ 21. ಬೋರ್ ಘಾಟ್, ಥಾಲ್ ಘಾಟ್, ಪಾಲ್ ಘಾಟ್ ಮತ್ತು ಆಗುಂಬೆ ಘಾಟ್ಗೆ ಸಂಬಂಧಿಸಿದ ಸರಿಯಾದ ಜೋಡಣೆಯನ್ನು ಗುರುತಿಸಿ. ಉತ್ತರ A, B ಮತ್ತು D ಸರಿಯಾಗಿವೆ. ಕೊಟ್ಟಿರುವ ಕರ್ನಾಟಕದ ನಕ್ಷೆಯಲ್ಲಿ ಹಂಚಿಕೆಯಾಗಿರುವ ಮಣ್ಣಿನ ವಿಧವನ್ನು ಗುರುತಿಸಿ. ಉತ್ತರ ಜಂಬಿಟ್ಟಿಗೆ ಮಣ್ಣು. ಮುಂದಿನ ಪ್ರಶ್ನೆ. ನಗರ, ಮೆಗಾಸಿಟಿ, ಮೆಗಲೋಪೋಲಿಸ್ ಮತ್ತು ನಗರ ಸಮುಚ್ಚಯವನ್ನು ಕಡಿಮೆ ಗಾತ್ರದಿಂದ ಹೆಚ್ಚು ಗಾತ್ರದ ಜನಸಂಖ್ಯೆಯ ಕ್ರಮದಲ್ಲಿ ಜೋಡಿಸಿ. ಉತ್ತರ ನಗರ, ನಗರ ಸಮುಚ್ಚಯ, ಮೆಗಾಸಿಟಿ, ಮೆಗಲೋಪೋಲಿಸ್. ಈ ಪ್ರಶ್ನೆಗೆ ಉತ್ತರಿಸಿ. ಭಾರತದ ಪ್ರಮುಖ ಬಂದರುಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಜೋಡಿಗಳನ್ನು ಗುರುತಿಸಿ. ಉತ್ತರ A, B ಮತ್ತು D ಸರಿಯಾಗಿವೆ. ಪ್ರಶ್ನೆ ಸಂಖ್ಯೆ 25. ಕೆಳಗಿನ ಯಾವ ರಾಜ್ಯದ ಮೂಲಕ ಕರ್ಕಾಟಕ ಸಂಕ್ರಾಂತಿ ವೃತ್ತವು ಹಾದು ಹೋಗುವುದಿಲ್ಲ?
ಉತ್ತರ ಬಿಹಾರ. ಮುಂದಿನ ಪ್ರಶ್ನೆ, ಸಿಮೆಂಟ್ ಉತ್ಪಾದನಾ ಘಟಕಗಳನ್ನು ಅವುಗಳ ರಾಜ್ಯಗಳೊಂದಿಗೆ ಹೊಂದಿಸಿ. ಉತ್ತರ A2, B4, C1, D3. ಈ ಪ್ರಶ್ನೆಗೆ ಉತ್ತರಿಸಿ. ವಿಶ್ವದಲ್ಲಿ ಅತ್ಯಧಿಕ ಸಂಚಾರ ದಟ್ಟಣೆಯನ್ನು ಹೊಂದಿರುವ ಒಳನಾಡಿನ ಜಲಮಾರ್ಗ ಯಾವುದು? ಉತ್ತರ ರೈನ್ ಒಳನಾಡಿನ ಜಲಮಾರ್ಗ. ದಕ್ಷಿಣ ಟ್ರಾನ್ಸ್ ಕಾಂಟಿನೆಂಟಲ್ ರೈಲ್ವೆ ಮಾರ್ಗ ಯಾವ 2 ನಗರಗಳ ನಡುವೆ ಸಂಪರ್ಕ ಕಲಿಸುತ್ತದೆ? ಉತ್ತರ ಲಾಸ್ ಏಂಜಲೀಸ್ ಮತ್ತು ನ್ಯೂಯಾರ್ಕ್. ಹವಾಮಾನದ ಮೇಲೆ ಪ್ರಭಾವ ಬೀರದ ಅಂಶವನ್ನು ಗುರುತಿಸಿ. ಉತ್ತರ ರೇಖಾಂಶ ಮಾತ್ರ. ಬೆಂಗಳೂರು ಮತ್ತು ಹೈದರಾಬಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ನಗರಗಳಿಂದ ದೂರ ಇರುವುದರಿಂದ ಅವುಗಳನ್ನು ಯಾವ ವಿಧದ ವಿಮಾನ ನಿಲ್ದಾಣಗಳು ಎಂದು ಕರೆಯುತ್ತಾರೆ? ಉತ್ತರ ಗ್ರೀನ್ಫೀಲ್ಡ್ ವಿಮಾನ ನಿಲ್ದಾಣಗಳು. ಭಾರತದ ಯಾವ ರಾಜ್ಯದಲ್ಲಿ ಬೋಡೋ ಅಥವಾ ಬೋರೋ ಭಾಷೆಯನ್ನು ಮುಖ್ಯವಾಗಿ ಮಾತನಾಡುತ್ತಾರೆ? ಉತ್ತರ ಅಸ್ಸಾಂ. ಈಗ ಮುಂದಿನ ಪ್ರಶ್ನೆ, ಡೆಕ್ಕನ್ ಎಜುಕೇಷನ್ ಸೊಸೈಟಿಗೆ ಸಂಬಂಧಪಟ್ಟ ವ್ಯಕ್ತಿಗಳನ್ನು ಗುರುತಿಸಿ. ಉತ್ತರ ಬಾಲಗಂಗಾಧರ ತಿಲಕ್, ವಿ.ಕೆ. ಚಿಪ್ಲುಂಕರ್ ಮತ್ತು ಗೋಪಾಲ್ ಗಣೇಶ ಅಗರ್ಕರ್. ಕೊಟ್ಟಿರುವ ಲೇಖಕರನ್ನು ಅವರ ಕೃತಿಗಳೊಂದಿಗೆ ಸರಿಯಾಗಿ ಹೊಂದಿಸಿ. ಉತ್ತರ A3, B4, C2, D1. ಜಲಿಯನ್ ವಾಲಾಬಾಗ್ ದುರಂತ, ಕ್ವಿಟ್ ಇಂಡಿಯಾ ಚಳವಳಿ, ಬಂಗಾಳ ವಿಭಜನೆ ಮತ್ತು ಸೂರತ್ ವಿಭಜನೆಯನ್ನು ಸರಿಯಾದ ಕಾಲಾನುಕ್ರಮದಲ್ಲಿ ಜೋಡಿಸಿ. ಉತ್ತರ ಸಿ, ಡಿ, ಎ, ಬಿ. ಮುಂದಿನ ಪ್ರಶ್ನೆ, ಲೋಕಹಿತವಾದಿ ಎಂದು ಯಾರು ಜನಪ್ರಿಯರಾಗಿದ್ದರು? ಉತ್ತರ ಗೋಪಾಲ್ ಹರಿ ದೇಶ್ಮುಖ. ಮುಂದಿನ ಪ್ರಶ್ನೆ, ಭಾರತದ ಯಾವ ಸ್ಥಳದಲ್ಲಿ ರೋಮನ್ನರು ಅಗಸ್ಟಸ್ನ ದೇವಾಲಯ ನಿರ್ಮಿಸಿದರು ಎಂದು ಹೇಳಲಾಗಿದೆ? ಉತ್ತರ ಮುಜಿರಿಸ್. ಈ ಪ್ರಶ್ನೆಗೆ ಉತ್ತರಿಸಿ. ಸೆಂಟ್ರಲ್ ಕಾಲೇಜು ಬೆಂಗಳೂರು, ಶಾರದಾಂಬಾ ದೇವಾಲಯ ಶೃಂಗೇರಿ, ವಾಣಿವಿಲಾಸ ಆಸ್ಪತ್ರೆ ಬೆಂಗಳೂರು ಮತ್ತು ಕಮಲ್ ಮಹಲ್ ಹಂಪಿಯನ್ನು ಅವುಗಳ ವಾಸ್ತುಶೈಲಿಗಳೊಂದಿಗೆ ಹೊಂದಿಸಿ. ಉತ್ತರ A4, B1, C2, D3. ಹೊಯ್ಸಳ ರಾಜ ವಿಷ್ಣುವರ್ಧನನಿಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ಉತ್ತರ ಎ, ಬಿ ಮತ್ತು ಡಿ. ಮುಂದಿನ ಪ್ರಶ್ನೆ, ಕೃಷ್ಣದೇವರಾಯನ ಆಸ್ಥಾನದ ಅಷ್ಟದಿಗ್ಗಜರಲ್ಲಿ ಸಂಗೀತ ಸಾಹಿತ್ಯ ಸಮರಾಂಗಣ ಸಾರ್ವಭೌಮ ಎಂಬ ಬಿರುದು ಪಡೆದವರು ಯಾರು? ಉತ್ತರ ನಂದಿ ತಿಮ್ಮಣ್ಣ. ಮುಂದಿನ ಪ್ರಶ್ನೆ, ಭಾರತದ ಮೇಲಿನ ಶಕರ, ಇಂಡೋ ಗ್ರೀಕರ, ಕುಶಾನರ ಮತ್ತು ಪಾರ್ಥಿಯನ್ನರ ದಾಳಿಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಉತ್ತರ ಬಿ, ಎ, ಡಿ, ಸಿ. ಈಗ ಮುಂದಿನ ಪ್ರಶ್ನೆ, ಮೈಸೂರಿನ ದಿವಾನರನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಉತ್ತರ ಪಿ, ಎನ್ ಕೃಷ್ಣಮೂರ್ತಿ, ವಿ, ಪಿ ಮಾಧವರಾವ್, ಟಿ ಆನಂದರಾವ್. ಮುಂದಿನ ಪ್ರಶ್ನೆ, 1857ರ ದಂಗೆಗೆ ಸಂಬಂಧಿಸಿದ 2 ಹೇಳಿಕೆಗಳಲ್ಲಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ. ಉತ್ತರ 2 ಹೇಳಿಕೆಗಳು ಸರಿಯಾಗಿವೆ ಮತ್ತು ಹೇಳಿಕೆ 2 ಹೇಳಿಕೆ 1ಕ್ಕೆ ಸಂಬಂಧಿಸಿದೆ. ಮುಂದಿನ ಪ್ರಶ್ನೆ, ರಣಜಿತ್ ಸಿಂಗ್ ಮತ್ತು ಸಿಖ್ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದ 2 ಹೇಳಿಕೆಗಳಲ್ಲಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ. ಉತ್ತರ ಹೇಳಿಕೆ 1 ತಪ್ಪು, ಆದರೆ ಹೇಳಿಕೆ 2 ಸರಿಯಾಗಿದೆ.
ಈ ಪ್ರಶ್ನೆಗೆ ಉತ್ತರಿಸಿ. ಕ್ರಿಸ್ತಪೂರ್ವ 6ನೇ ಶತಮಾನದ ಗಣರಾಜ್ಯಗಳನ್ನು ಅವುಗಳ ರಾಜಧಾನಿಗಳೊಂದಿಗೆ ಹೊಂದಿಸಿ. ಉತ್ತರ A3, B4, C1, D2. ಕೆಳಗಿನವರಲ್ಲಿ ಯಾರೂ ವೇದಕಾಲದ ಪ್ರಮುಖ ದೇವತೆಯಲ್ಲ? ಉತ್ತರ ಪ್ರಜಾಪತಿ. ಬಾಲ್ಯ ವಿವಾಹ ತಡೆಗಟ್ಟುವ ಕಾಯ್ದೆ 1929 ಮತ್ತು ಮದುವೆಯ ಕನಿಷ್ಠ ವಯಸ್ಸಿಗೆ ಸಂಬಂಧಿಸಿದ 2 ಹೇಳಿಕೆಗಳಲ್ಲಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ. ಉತ್ತರ ಹೇಳಿಕೆ 1 ಮತ್ತು ಹೇಳಿಕೆ 2 ಎರಡೂ ಸರಿ, ಆದರೆ ಹೇಳಿಕೆ 2 ಹೇಳಿಕೆ 1 ವಿವರಿಸುವುದಿಲ್ಲ. ಯಾವ ಕೃತಿಯಲ್ಲಿ ರಾಜ ಹರ್ಷವರ್ಧನನನ್ನು ಭಾಸ ಮತ್ತು ಕಾಳಿದಾಸರಿಗೆ ಹೋಲಿಸಲಾಗಿದೆ? ಉತ್ತರ ಜಯದೇವನ ಗೀತಗೋವಿಂದದಲ್ಲಿ. ಕೆಳಗಿನ ಚೋಳ ಅರಸರಲ್ಲಿ ಶ್ರೀಲಂಕಾದ ಮೇಲೆ ದಾಳಿ ಮಾಡದವರು ಯಾರು? ಉತ್ತರ ಮೊದಲನೇ ಆದಿತ್ಯ. ಕೆಳಗಿನ ಸ್ಮಾರಕಗಳಲ್ಲಿ ಯಾವುದೂ ಶೇರ್ ಶಾ ಸೂರಿಯಿಂದ ನಿರ್ಮಾಣಗೊಂಡಿಲ್ಲ? ಉತ್ತರ ಕುಶ್ತಿ ಸಿರಿ. ಸಿಖ್ ಗುರುಗಳನ್ನು ಅವರ ಪ್ರಮುಖ ಕೊಡುಗೆಗಳೊಂದಿಗೆ ಸರಿಯಾಗಿ ಹೊಂದಿಸಿ. ಉತ್ತರ A4, B2, C1, D3.